ದಾಸರಿ ಗೋವಿಂದ್ ಅವರಿದ್ದಾರೆ. ನಮಸ್ಕಾರ. ಭಾರತ್ ಜೋಡೋ ಅಂತೆ ಯಾವ ಮುಖ ಇಟ್ಕೊಂಡು ನೀವು ಭಾರತ್ ಜೋಡೋ? ಕಾಶ್ಮೀರವನ್ನು ತುಂಡು ಮಾಡಿದ್ರಿ ನೀವು. ಕಾಂಗ್ರೆಸ್ ಯಾವ ಕಾರಣಕ್ಕೆ ಕಾಶ್ಮೀರ ತುಂಡು ಮಾಡಿದ್ರಿ ನೀವು? ಯಾವ ಕಾರಣಕ್ಕೆ ಪಾಕಿಸ್ತಾನವನ್ನು ವಿಭಜನೆ ಮಾಡಿ ಅಖಂಡವಾಗಿರ್ತಕ್ಕಂಥ ಭಾರತವನ್ನು ತುಂಡು ಮಾಡಿದ್ರಿ? ಒಂದು ಕಡೆ ಬಾಂಗ್ಲಾದೇಶ ಮಾಡಿದ್ರಿ, ಒಂದು ಕಡೆ ಭಾರತದಿಂದ ಪಾಕಿಸ್ತಾನಕ್ಕೆ ಕೊಟ್ಬಿಟ್ರಿ. ನೀವು ಭಾರತವನ್ನು ತುಂಡು ಮಾಡಿರೋರು ಭಾರತ ಜೋಡ ಮಾಡೋದಕ್ಕೆ ನಿಮ್ಗೆ ಏನಾದ್ರೂ ನೈತಿಕತೆ ಇದೆನಾ? ಇದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅದರ ಏನು ತೊಗಲಿದೆ ಅಲ್ಲ, ಸ್ಕಿನ್ ಬಹಳ ದಪ್ಪ ಆಗಿದೆ. ಹೇಳಿದ್ರೆ ಕೂಡ ಕೇಳಲ್ಲ, ಕಿವಿ ಇಲ್ಲ. ಸದನದಲ್ಲಿ ಕೇಳ್ತೀವಿ ನಾವು. ಒಬ್ಬ ಭ್ರಷ್ಟಾಚಾರ ಮುಂದೆ ಇಟ್ಕೊಂಡು ನಾವು ಅವ್ರ ಪಾಠ ಕೇಳಬೇಕಾ? ಅವರು ಭ್ರಷ್ಟಾಚಾರ ಮುಕ್ತ ಮಾಡ್ಕೊಂಡು ಬನ್ನಿ. ಆಮ್ ಆದ್ಮಿ ಪಾರ್ಟಿಯವರು ನೈತಿಕತೆ ಬಗ್ಗೆ ಪಾಠ ಮಾಡೋದಕ್ಕೆ ಅವರಿಗೆ ಯಾವ ಅರ್ಹತೆ ಇದೆ ಅಂತ ನನ್ನ ಪ್ರಶ್ನೆ. 3.5 ವರ್ಷದಿಂದ ಏನು 1 ರೂಪಾಯಿ ಕೆಲಸ ಮಾಡೇ ಇಲ್ಲ. 8 ಲಕ್ಷ ಕೋಟಿ ರೂಪಾಯಿಗಾಗಲೇ ಸಾಲ ಆಗಿದೆ. ಸಾಕ್ಷಾತ್ ಸಿದ್ದರಾಮಯ್ಯನವರು 4 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಈ ಸಾಲಗಾರರ ಸರ್ಕಾರ ಒಂದು ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಬಿಜೆಪಿ ವಕ್ತಾರ ಆಗಿರುವಂತಹ ದಾಸರಿ ಗೋವಿಂದ್ ಅವರಿದ್ದಾರೆ. ನಮಸ್ಕಾರ. ಈ ಪಾದಯಾತ್ರೆ ರಾಮುಲುವರ ಒತ್ತಡಕ್ಕೇನಾದ್ರು ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಆ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಹೋರಾಟನ ನಿಮ್ಮದು? ಮೊದಲನೇದಾಗಿ ಪಾದಯಾತ್ರೆ ಪಾಲಿಟಿಕ್ಸ್, ಸರ್ಕಾರದ ವಿರುದ್ಧ ಸಮರ ಅಂತ ಒಂದು ಶೀರ್ಷಿಕೆ ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಪಾರ್ಟ್ನರ್ ಜನತಾದಳ ಇವತ್ತೇನು ಭ್ರಷ್ಟ ನಾಗೇಂದ್ರ ಮತ್ತು ಭ್ರಷ್ಟ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಸಮರ ಸಾರಿದೆ ಅಲ್ಲ, ಅದಕ್ಕೆ ತಾವು ಕೂಡ ಸಮಾಜಕ್ಕೆ ಒಂದು ಭ್ರಷ್ಟಾಚಾರದ ವಿರುದ್ಧ ಒಂದು ಸಂದೇಶ ಕೊಡ್ತಾ ಇದ್ದೀರಲ್ಲ. ಮೊದಲನೇದಾಗಿ ಜಿ ಸಮೂಹ ಕನ್ನಡ ನ್ಯೂಸ್ ಚಾನೆಲ್ಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಪ್ರಥಮವಾಗಿ ನಾನು 1947ರಿಂದ when we got independence in the year 1947, ಅದಾದ ಕೆಲವು ವರ್ಷಗಳ ನಂತರ ಈ ಕಾಂಗ್ರೆಸ್ಸು ಈ ಭ್ರಷ್ಟಾಚಾರವೇ ತನ್ನ ರಕ್ತದಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥದ್ದು ಇಡೀ 65 ವರ್ಷಗಳ ಕಾಲ ನಾವು ನೋಡಿದ್ದೀವಿ. ಯಾರ ಒಂದು ಕಡೆ ನಾನು ನೋಡ್ತಾ ಇದ್ದೆ, ಈ ಕಾಂಗ್ರೆಸ್ನ ಭ್ರಷ್ಟಾಚಾರ A to Z ಅಂತ ವರ್ಣನೆ ಮಾಡಿದ್ದಾರೆ. ಎಲ್ಲಿ ಕೂಡ ಕಮ್ಮಿ ಇಲ್ಲ. A ಅಂದ್ರೆ ಆದರ್ಶ್ ಎಸ್ಕಾಂ, B ಅಂದ್ರೆ ಬೋಫೋರ್ ಸ್ಕ್ಯಾಮ್, C ಅಂದ್ರೆ CW ಕಾಮನ್ವೆಲ್ತ್ ಗೇಮ್ಸ್, ಆಗಸ್ಟ್ ವೆಸ್ಟ್ಲ್ಯಾಂಡ್, ಹೀಗೆ A to Z ವರ್ಗೂ ಕೂಡ ಯಾವುದು ಕೂಡ ಬಿಟ್ಟಿಲ್ಲ, ಬಿಡುವ ಪ್ರಶ್ನೆ ಕೂಡ ಇಲ್ಲ. ಇದು ಕಾಂಗ್ರೆಸ್ಗೆ ಅಂಟಿರ್ತಕ್ಕಂತ ಒಂದು ಬಹಳ ದೊಡ್ಡ ರೋಗ. ಮನೆ ಯಾರೋ ಹೇಳ್ತಾ ಇದ್ರು, ಈ ಕಾಂಗ್ರೆಸ್ ಖತಮ್, ದೇಶಕ್ಕೆ ಸಮಸ್ಯೆ ಖತಮ್ ಅಂತೇಳಿ. ನೋಡಿ, ಈಗಾಗಲೇ ಕಾಂಗ್ರೆಸ್ ಈ ರೀತಿ ನಡ್ಕೊಂಡು ಬಂದಿರೋದ್ರಿಂದ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ. ಎಲ್ಲಿದ್ದಾರೆ ಇವರು? ಕರ್ನಾಟಕ ತೆಲಂಗಾಣ ಬಿಟ್ಟು ಎಲ್ಲಿ ಇಲ್ಲ. ಆದ್ರೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ಅರೆ ಸ್ವಾಮಿ, 187 ಕೋಟಿ ರೂಪಾಯಿ SC ST ಹಣ. ಎಸ್ಟಿಗಳು ಅವ್ರಿಗೆ ತಿನ್ನೋದಕ್ಕಿಲ್ಲ, ರೋಡ್ಗಳಿಲ್ಲ, ಏನೋ ಒಂದು ವೆಹಿಕಲ್ ತಗೊಳ್ಳೋಣ, ಒಂದು ಏನಾದ್ರು ಬದುಕೋಣ ಅಂತ ಹೇಳಿದ್ರೆ ಕಾರ್ ಲೋನ್ ಇಲ್ಲ. ಗ್ಯಾರಂಟಿನೇ ಕೊಡ್ತಾ ಇದ್ದಾರೆ. ಗ್ಯಾರಂಟಿ 5,000 ಕೋಟಿ ರೂಪಾಯಿಗಳು ಭ್ರಷ್ಟಾಚಾರ ಆಗಿದೆ. 5,000 ಕೋಟಿ ರೂಪಾಯಿಗಳು ಕಳೆದ ಏನು ಬೆಳಗಾವಿ ಅಧಿವೇಶನದಲ್ಲಿ ನಾವು ಪ್ರಶ್ನೆ ಎತ್ತಿದ್ದೀವಿ. ಅದಕ್ಕೆ ಇವತ್ತುವರೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಆಗಿ ಹೋದ್ರು, ಅವ್ರ ಕಡೆಯಿಂದ ಕೂಡ ನಮಗೆ ಉತ್ತರ ಸಿಗಲಿಲ್ಲ. ಈಗ ನೋಡಿ, ನಾನು ಖಂಡಿತವಾಗಿ ಹೇಳ್ತೀನಿ. ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ, ಶ್ರೀರಾಮುಲು ಅವರ ಒತ್ತಡಕ್ಕೆ ಏನಾದ್ರೂ ಪಾದಯಾತ್ರೆನ ಅಥವಾ ನ್ಯಾಯ ಕೊಡ್ಸಕ್ಕ? ನೋಡಿ, ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಹೇಳ್ತಾ ಇದ್ದೀನಿ. 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಲ್ಲ, ಅದು ಸಾಕ್ಷಾತ್ ಸದನದಲ್ಲಿಯೇ ಅಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು 187 ಕೋಟಿ ಅಲ್ಲ, 90 ಕೋಟಿ ರೂಪಾಯಿಗಳು. 90 ಕೋಟಿ ರೂಪಾಯಿಗಳು ಜನ ದುಡ್ಡಲ್ವಾ? 90 ಕೋಟಿ ನಿಮ್ಗೆ ಕಾಣಿಸ್ತಾ ಇಲ್ವಾ? ಇಷ್ಟೆಲ್ಲ ಆದ್ರೂ ಕೂಡ ನೀವು ಮತ್ತೆ ತಗೊಳ್ತೀರಿ ಅಂತ ಹೇಳಿದ್ರೆ, ಇದೇ ಹಿಂದೆ ಇರ್ತಕ್ಕಂಥದ್ದು ಜನರು ಕೂಡ ಮಾತನಾಡ್ತಾ ಇದ್ದಾರೆ, ನಾನು ಮಾತಾಡ್ತಾ ಇಲ್ಲ. ಜನರು ಏನಂತ ಇದ್ದಾರೆ ಗೊತ್ತಾ? ನಾಗೇಂದ್ರ ಅವರು
ಈ ದುಡ್ಡನ್ನು ಹೈದರಾಬಾದ್ಗೆ ಕಳಿಸಿದ್ರು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕಳಿಸಿದ್ರು, ಬಂಗಾರ ಅಂಗಡಿಯವರು ಕಳಿಸಿದ್ರು. ಅವರು ಡೈರಿಯಲ್ಲಿ ಕೂಡ ಉಲ್ಲೇಖ ಮಾಡಿಕೊಂಡಿದ್ದಾರೆ. ಲೋಕಲ್ MLA ಅವ್ರಿಗೆ ಕೊಟ್ಟಿರೋ ಇಂಥ ಹಣ ನಂದಲ್ಲ, ಇಡಿ ಉಲ್ಲೇಖ ಮಾಡಿದೆ. MP ಎಲೆಕ್ಷನ್ ನಲ್ಲಿ 2024ರಲ್ಲಿ ಅದೇ ದುಡ್ಡಿಂದ ಗೆದ್ದಿರೋದು ಬಳ್ಳಾರಿಯಲ್ಲಿ. ನಾನು ಬಳ್ಳಾರಿಯವನು ಆಗಿರೋದ್ರಿಂದ ಹೀಗಾಗಿ ನೋಡಿ, ನಾನು ಹೇಳ್ತೀನಿ, ಖಂಡಿತವಾಗಿ ಕೂಡ ಈ ದುಡ್ಡು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೋಗಿದೆ. ಅಂದಿನ ಮುಖ್ಯಮಂತ್ರಿಗಳು ಕೂಡ ಹೋಗಿರಬಹುದು, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ. ಅದಕ್ಕೋಸ್ಕರ ಈ ಬಣ್ಣ ಎಲ್ಲಿ ಬಯಲು ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಭಯ ಬಿದ್ದು ಅವ್ರನ್ನ ಕ್ಯಾಬಿನೆಟ್ ತಗೊಂಡಿದ್ದಾರೆ. ಬ್ಲಾಕ್ ಮೇಲ್, ನಥಿಂಗ್ ಬಟ್ ಬ್ಲಾಕ್ ಮೇಲ್. ನನಗೆ ನೋಡಿ, ನಾಗೇಂದ್ರ ಬಿಡಿ, ಏನು ಬೇರೆ ST ಅವ್ರು ಯಾರು ಇಲ್ವಾ? ಕೊಡಿ, ದಯವಿಟ್ಟು ಕೊಡಿ. ಅಲ್ಲಿ ಬರ್ತೀನಿ ನಾನು. ಜಗದೀಶ್ ಮಾತಾಡಕ್ ನೀವು ಅವಕಾಶ ಕೊಡ್ಬೇಕು. ನೀವು ಮಾತಾಡಕ್ ನಾವು ಮಾತಾಡ್ಲಿಲ್ಲ, ಇವರು ನಾವು ಮಾತಾಡ್ಲಿಲ್ಲ. ಹಾಗಾಗಿ ನೀವು ಮಾತಾಡಿ ಸರ್, ನಿಮ್ಗೆ ಅವಕಾಶ ಬಂದಾಗ ನೀವು ಮಾತಾಡಿ. ಅಲ್ಲಲ್ಲ, ನೀವು ಹೌದು, ನಾವು ನೈತಿಕ ಹೌದು. ಅದಕ್ಕೆ ಎಲ್ಲಿ ದುಡ್ಡು ಎಷ್ಟಿದೆ, ಎಷ್ಟು ಸಿಕ್ತು, ಎಷ್ಟು ಕೊಟ್ಟು ಸಿಕ್ತು? ಅದಕ್ಕೆ ಅವರ ಉದ್ದೇಶ ಇಡೀ ಪ್ರಪಂಚಕ್ಕೆ, ದೇಶಕ್ಕೆ ಗೊತ್ತಾಗಿದೆ ಅವರ ಉದ್ದೇಶ. ಈಗ ನನ್ನ ಸ್ನೇಹಿತರು ಹೇಳಿದ್ರು ಭಾರತ್ ಜೋಡೋ ಅಂತೆ. ಯಾವ ಮುಖ ಇಟ್ಕೊಂಡು ನೀವು ಭಾರತ್ ಜೋಡೋ? ಕಾಶ್ಮೀರವನ್ನು ತುಂಡು ಮಾಡಿದ್ರು ನೀವೇ. ಕಾಂಗ್ರೆಸ್ ಯಾವ ಕಾರಣಕ್ಕೆ ಕಾಶ್ಮೀರ ತುಂಡು ಮಾಡಿದ್ರು ನೀವು? ಯಾವ ಕಾರಣಕ್ಕೆ ಪಾಕಿಸ್ತಾನವನ್ನು ವಿಭಜನೆ ಮಾಡಿ ಅಖಂಡವಾಗಿರ್ತಕ್ಕಂಥ ಭಾರತವನ್ನು ತುಂಡು ಮಾಡಿದ್ರಿ? ಒಂದು ಕಡೆ ಬಾಂಗ್ಲಾದೇಶ ಮಾಡಿದ್ರಿ, ಒಂದು ಕಡೆ ಭಾರತದಿಂದ ಪಾಕಿಸ್ತಾನ ಕೊಟ್ಬಿಟ್ರಿ. ನೀವು ಭಾರತವನ್ನು ತುಂಡು ಮಾಡಿರೋರು ಭಾರತ ಜೋಡ ಮಾಡೋದಕ್ಕೆ ನಿಮ್ಗೆ ಏನಾದ್ರೂ ನೈತಿಕತೆ ಇದೆನಾ? ಇದು ಒಂದು ಭಾಗ. ನಮ್ದು ಬಹಳ ಸ್ಪಷ್ಟವಾಗಿದೆ. ನನ್ನ ಪಾದಯಾತ್ರೆ ಲೆಜಿಟಿಮೇಟ್ ಪಾದಯಾತ್ರೆ, ಧರ್ಮಬದ್ಧವಾಗಿರ್ತಕ್ಕಂಥ ಪಾದಯಾತ್ರೆ. ಯಾಕೆಂತ ಹೇಳಿದ್ರೆ ಈ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅದರ ಏನು ತೊಗಲಿದೆ ಅಲ್ಲ, ಸ್ಕಿನ್ನು ಬಹಳ ದಪ್ಪ ಆಗಿದೆ. ಹೇಳಿದ್ರೆ ಕೂಡ ಕೇಳಲ್ಲ, ಕಿವಿ ಇಲ್ಲ. ಸದನದಲ್ಲಿ ಕೇಳ್ತೀವಿ ನಾವು. ಒಬ್ಬ ಭ್ರಷ್ಟಾಚಾರನ ಮುಂದೆ ಇಟ್ಕೊಂಡು ನಾವು ಅವ್ರ ಪಾಠ ಕೇಳ್ಬೇಕಾ? ಅವರು ಭ್ರಷ್ಟಾಚಾರ ಮುಕ್ತ ಮಾಡ್ಕೊಂಡು ಬನ್ನಿ. ಬಹಳ ನೈತಿಕತೆಯಲ್ಲಿ ಮಾತಾಡೋದಂಗೆ ಕಾಣಿಸ್ತಾ ಇದೆ. ನಿಮ್ಗೆ ನೈತಿಕತೆ ಇದೆಯಾ ಬಿಜೆಪಿ? ಅದಕ್ಕೂ ನೋಡಿ, ಒಂದು ವಿಷಯ ಹೇಳ್ತೀನಿ. ನನ್ನ ಆಮ್ ಆದ್ಮಿ ಅವರು ಕೆಲವೊಂದು ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ, ನಾನು ಒಪ್ಕೊಳ್ತೀನಿ. ಸದನ ವಿನಾಕಾರಣ ಇದು ಆಗಿದೆ, ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಆದ್ರೆ ಆಮ್ ಆದ್ಮಿ ಪಾರ್ಟಿಯವರು ನೈತಿಕತೆ ಬಗ್ಗೆ ಪಾಠ ಮಾಡೋದಕ್ಕೆ ಅವರಿಗೆ ಯಾವ ಅರ್ಹತೆ ಇದೆ ಅಂತ ನನ್ನ ಪ್ರಶ್ನೆ. ಸಂಪೂರ್ಣವಾಗಿದೆ, ಎಲ್ಲಿ ನಿಮ್ಮ ನೀವು 187 ಕೋಟಿ 89 ಕೋಟಿ ಎಷ್ಟು ಮನೆಯಲ್ಲಿ ಮುಖ್ಯಮಂತ್ರಿ ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಂಗಿಲ್ಲ. ನೀವು ನೋಡಿ, ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರೆ ಶಿವಮೊಗ್ಗದ MLA ಹತ್ರ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬೇಕು. ವಿಧಾನಸೌಧದಲ್ಲಿ ಇದೇ ನಾಗೇಂದ್ರ ರಾಜೀನಾಮೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಇದು ಶಕ್ತಿ ಸೌಧ, ಇಲ್ಲೇ ನ್ಯಾಯ ತೀರ್ಮಾನ ಆಗೋದು. ಇದೊಂಥರ ಕೋರ್ಟ್ ತರ ನನಗೆ. ಇಲ್ಲ ಆಗಿಲ್ಲ ಅಂದ್ರೆ ಅದೇ ವಿಧಾನಸೌಧದಿಂದ ಸ್ಟಾರ್ಟ್ ಮಾಡಿ ಬಳ್ಳಾರಿವರೆಗೆ ಹೋಗಿ, ಅದಕ್ಕೊಂದು ನ್ಯಾಯ ಇದೆ ನೋಡಿ. ಇಲ್ಲಿ ತೆಕ್ಕಲಕೋಟೆ, ಶಿರಗುಪ್ಪ, ಸಿನ್ನೂರು, ಮಸ್ಕಿ, ಲಿಂಗಸ್ಕೂರು, ಗುರುಗುಂಟ, ಎಲ್ಲಿ ಆ ಸಮುದಾಯದ ಮತಗಳಿದ್ದಾವೋ ಅಲ್ಲಿ ಮಾತ್ರ ನಿಮಗೆ ದಾರಿ ಕಾಣುತ್ತೆ ಅನ್ನೋದಾದ್ರೆ, ರಾಯಚೂರು ಟು ಬಳ್ಳಾರಿ ಅಂದ್ರೆ ವೋಟ್ ಬ್ಯಾಂಕ್ ಭದ್ರ ಮಾಡ್ಕೋತಿದ್ದೀರಾ. ಇದು ಖಂಡಿತವಾಗ್ಲೂ ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅನ್ನೋದು ತಮಗೆ ಬಿಟ್ಟಿರ್ತಕ್ಕಂಥದ್ದು. ಬಟ್ ನನ್ನ ಪಕ್ಷದ ಒಂದು ನೇರವಾಗಿರ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ, ನೋಡಿ 187 ಕೋಟಿ ಯಾರ ಹಣ? ಎಸ್ಟಿಗಳು ಜನದುವೆ ಅಲ್ವಾ, SC STಗಳದು ಅಲ್ಲ. ಮಾತೆತ್ತಿದ ದಲಿತರು ಅಂತ ಹೇಳ್ತೀರಲ್ಲ, ಮತ್ತೆ ದಲಿತರು ನುಂಗಿರ್ತಕ್ಕಂಥ ಹಣ ದಲಿತ ಜನರಿಗೆ ನಾವು ತೋರಿಸ್ತಕ್ಕಂಥ ಹೇಳ್ತಕ್ಕಂಥ ಹಕ್ಕು ಕೂಡ ನಮಗಿಲ್ವಾ? ನಮ್ಮ ನಿಮಗೆ ಅಷ್ಟು ಪ್ರಶ್ನೆ ಇದ್ರೆ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ನೀವು ಡಿಸ್ಮಿಸ್ ಮಾಡಿ, ಸ್ಯಾಕ್ ಮಾಡಿ, ಅವ್ರು ತಗೊಂಡು ಹೊರಗಡೆ ಇಟ್ಟು ಬನ್ನಿ, ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಮಾಡೋಣ. ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ತಾವ್ ಹೇಳಿದ್ರಿ ಮಳೆ ಬರ್ತಾ ಇಲ್ಲ, ಬರ ಇದೆ. ಬರ ಅಂತ ಘೋಷಣೆ ಮಾಡೋದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ. 1 ಕಿಲೋಮೀಟರ್ ರಸ್ತೆ ಹಾಕೋದಕ್ಕೆ ದುಡ್ಡಿಲ್ಲ. ಕೇಂದ್ರದಿಂದ ಬರ ಪರಿಹಾರಗಳು ಬರಬೇಕಲ್ಲ. ನೋಡಿ ನೀವು, ಹಾಗಾದ್ರೆ ನಿಮ್ ಪಾತ್ರ ಏನಾಗಾದ್ರೆ, ರಾಜ್ಯ ಸರ್ಕಾರ ನಿಮ್ ಪಾತ್ರ ಏನಾಗಾದ್ರೆ, ಈ ರೀತಿ ಬರೀ ಬುರುಡೆ ಬಿಟ್ಕೊಂಡು ಹೇಳ್ತೀರಾ?
ಏನ್ ಹೇಳಿದ್ರು? ಅಲ್ಲ. SIT ಕ್ಲಿಯರ್ ಚಿಟ್ ಕೊಟ್ಟಿದೆ ಅಂತ ಅಲ್ಲ, ಹೇಳಿದ್ರು. SIT ಅಂದ್ರೆ ಏನು? ಅಲ್ಲಲ್ಲ, ಈ ವೇದಿಕೆಯಲ್ಲಿ ಮಾತಾಡ್ತಿದ್ದೀರಿ ಹೌದು. ಇವತ್ತು. ಗೋವಿಂದ್ ಅವ್ರು ಮಾತಾಡ್ತಿದ್ರೆ, ಬೀದಿಲ್ ನಮ್ಮ R ಅಶೋಕ್ ಅವ್ರು ಮಾತಾಡ್ತಾರೆ, ವಿಜಯೇಂದ್ರ ಅವ್ರು ಮೈಕ್ ಮುಂದೆ ಮಾತಾಡ್ತಾರೆ. ಇದೆಲ್ಲ ನನ್ನ ಪ್ರಕಾರ ಅಧಿವೇಶನದಲ್ಲಿ ಮಾತಾಡ್ಬೇಕು. ಹೌದು. ಒಬ್ಬ ನಾಗೇಂದ್ರ ಅಧಿವೇಶನದಲ್ಲಿ ಮಾತನಾಡೋದಕ್ಕೆ ಭ್ರಷ್ಟರ ಮುಂದೆ ನಿಂತ್ಕೊಂಡು ನಾವು ಮಾತನಾಡ್ಬೇಕಾ? ಅವ್ರನ್ನ ಹೊರಗಡೆ ಇಡ್ರಿ, ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ನಿಮ್ದು adjustment ಬೇರೆಯವ್ರು ಯಾರಿಲ್ವಾ? ಹೌದೌದು, ರಾಜ್ಯಪಾಲರ ಹತ್ರ ಹೋಗ್ಬೋದಾಗಿತ್ತು. ಎಷ್ಟೇ ಬೇರೆ ಯಾರಿಲ್ವಾ? ಅಲ್ಲಲ್ಲ. ಆ ಸಮುದಾಯದವ್ರು ಬೇರೆ ಯಾರಿಲ್ವಾ? ಅವ್ರ ಮೇಲೆ ಅದೇ ಬನ್ನಿ, ರಾಜ್ಯಪಾಲರ ಇದ್ರಲ್ಲ, ಅದೇ ಅವ್ರ ಬಳ್ಳಾರಿಯಲ್ಲಿ. ಮಾತಾಡ್ತಿತ್ತು. ಒಂದ್ ಹೇಳಿ, DK ಶಿವಕುಮಾರ್ ಅಂದ್ರೆ ಭಯನಾ ಬಿಜೆಪಿಗೆ? ಖಂಡಿತವಾಗ್ಲು ನೋಡಿ ನಮ್ಗೆ ಹಾ? ನೋಡಿ SIT ಅಂದ್ರೆ ನಮ್ಗೆ ಭಯ. ಯಾಕಂತ ಹೇಳಿದ್ರೆ SIT ಅಂದ್ರೆ ಸಿದ್ದರಾಮ ಇನ್ವೆಸ್ಟಿಗೇಷನ್ ಈಗ ಏಜೆನ್ಸಿ, ಬಿಡಿ, ಸಿದ್ದರಾಮಯ್ಯನವರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಅದಕ್ಕೆ ನಮಗೆ ಭಯ. ಅಲ್ಲಿ ಅವ್ರು NOC ತಗೊಂಡು ಬಿಡ್ತಾರೆ. ಹೀಗಾಗಿ ಇಡಿ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಈಗ CBI ಕೂಡ ಎಂಟ್ರಿ ಆಗಿದೆ. CBI ರಾಜ್ಯಪಾಲರಿಗೆ ಒಂದು ಅವರಿಗೂ ಅದು request ಭಯ. ಕೂಡ. ಅಯ್ಯೋ ಇಡಿ ಬಂದ್ರೆ ಕತೆ ಏನು ಅಂತ ಅವ್ರಿಗೂ ಕಾಂಗ್ರೆಸ್ನವ್ರಿಗೆ ಭಯ. ಆಗ್ಲಿ, ಧರ್ಮ ಮಾಡ್ಬಿಡ್ತಾರೆ. ನೋಡಿ, ಕೊನೆಗೆ ಧರ್ಮ ಜಯ ಆಗ್ಲೇ ಆಗ್ಬೇಕು. 187 CBI ಬಂದ್ರೆ ಧರ್ಮ, SIT ಆದ್ರೆ ಧರ್ಮ ಇಲ್ವಾ? ಅದು ಯಾವ್ದು ಲೆಕ್ಕಾಚಾರ? SIT ಅಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಶಿವಕುಮಾರ್ ಸಿದ್ದರಾಮಯ್ಯ ಏಜೆನ್ಸಿ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಜಸ್ಟಿಸ್ ಫ್ರಮ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ? ಹೇಳಿ, 187 ಕೋಟಿ ರೂಪಾಯಿ ನುಂಗಿ ನೀರು ಕುಡಿದು ಬಿಟ್ಟಿರಿ. 90 ಲಕ್ಷ ಕೋಟಿ ಅಂತ ನೀವೇ ಒಪ್ಕೊಂಡಿರಿ. ಅವ್ರನ್ನೇ ಯಾಕೆ ತಗೋಬೇಕು? ಜಗದೀಶ್ ನನಗೆ ಉತ್ತರ ಕೊಡಿ, ನನಗೆ ಬೇಡ, ರಾಜ್ಯಕ್ಕೆ ಉತ್ತರ ಕೊಡಿ. ಎಟ್ ದ ಸೇಮ್ ಟೈಮ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಎದೆ ಸಿಳಿದ್ರೆ ಧರ್ಮ ಕಾಣಬಹುದು. ನೀವು ಬಿಜೆಪಿಯಿಂದ ಉಚ್ಚಾಟಿತರಾಗಬಹುದು, ಆದ್ರೂ ಬಿಜೆಪಿ ಕಾಣುತ್ತೆ, RSS ಕಾಣುತ್ತೆ, ಆ ತತ್ವ ಕಾಣುತ್ತೆ, ಶಿಸ್ತು ಕಾಣುತ್ತೆ, ಆ ಸಂಯಮ ಅನ್ನೋದು ಕಾಣುತ್ತೆ. ಅವರೇ ಸೂಕ್ಷ್ಮವಾಗಿ ಅಧಿವೇಶನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಹೊಂದಾಣಿಕೆ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅನ್ನೋದಾದ್ರೆ ನಮಗೆ ಡೌಟ್ ಬರ್ತಾ ಇದೆ. ನೋಡಿ, ಡೌಟ್ ಏನಿಲ್ಲ, ಇದು ನಿಜ. Clarity ಇಲ್ಲ. ಯಾಕಂದ್ರೆ ಅವರು ಹಿರಿಯ ರಾಜಕಾರಣಿ ಏನೋ, ಸೊ ಅವ್ರು ಏನಾದ್ರು ಹೇಳ್ತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದು ನಿಜ ಇದ್ದೇ ಇರ್ತದೆ. ಅದರಲ್ಲಿ ಡೌಟ್ ಬೀಳೋದೇನಿಲ್ವೇ. ನೋಡಿ, ಅವರು ಏನ್ ಕಾಂಗ್ರೆಸ್ನವ್ರು ಏನ್ ಹೇಳಿದ್ರಲ್ಲ, ಅದರಲ್ಲಿ ಯಾವುದೂ ಕೂಡ ಉರುಳಿಲ್ಲ. ಇಡೀ ಧರ್ಮದ ಆಧಾರದ ಮೇಲೆ, ಇಡೀ ಓಲೈಕೆಯ ಆಧಾರದ ಮೇಲೇನೆ ಅವ್ರು ರಾಜಕೀಯ ಮಾಡ್ಕೊಂಡು ಬಂದು ಇಡೀ ಭಾರತವನ್ನು ಭ್ರಷ್ಟವನ್ನು ಮಾಡಿ ಇವತ್ತು ಅವ್ರನ್ನ ಕಾಂಗ್ರೆಸ್ ಮುಕ್ತ ಭಾರತ ಮಾಡಿದ್ದಾರೆ. ಹೀಗಾಗಿ ಅವರಿಂದ ಯಾವುದೂ ಕೂಡ ನಾವು ಪಾಠ ಕೇಳಿಸ್ಕೊಳ್ಳೋ ಅಷ್ಟು ಕರ್ಮ ನಮಗೇನು ಬಂದಿಲ್ಲ. ನನಗೆ ಬೇಡ, 130 ಸೀಟ್ ಕೊಟ್ಟು ಏನು ಅದ್ಭುತವಾಗಿರ್ತಕ್ಕಂಥ ಒಂದು ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥ ಕರ್ನಾಟಕದ ನಾಡಿನ ಜನರಿಗೆ ಉತ್ತರ ಕೊಡಿ. 187 ಕೋಟಿಗೆ ಅಕೌಂಟ್ ಕೊಡಿ. ನೀವು ಏನು ಹೇಳಿದ್ರಿ? 3.5 ವರ್ಷದಿಂದ ಏನು 1 ರೂಪಾಯಿ ಕೆಲಸ ಮಾಡೇ ಇಲ್ಲ. 8 ಲಕ್ಷ ಕೋಟಿ ರೂಪಾಯಿಗಾಗಲೇ ಸಾಲ ಆಗಿದೆ. ಸಾಕ್ಷಾತ್ ಸಿದ್ದರಾಮಯ್ಯನವರು 4 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಈ ಸಾಲಗಾರರ ಸರ್ಕಾರ ಒಂದು ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತನಾಡೋದೇ ಇಲ್ಲ. ಈಗ ಏನಾದ್ರೂ ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ತಾರೆ. ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬಿಡ್ಲಿಲ್ಲ, ಒಂದು ದಿನ ಚರ್ಚೆಗೆ ಬರಲಿಲ್ಲ. ಇಡೀ ಪಾರ್ಲಿಮೆಂಟ್ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋ ಪದಪ್ರಯೋಗವನ್ನ ಮಾಡಿದ್ರಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ದೇಶದಲ್ಲಿ ಬಿಜೆಪಿ ವಿಜೃಂಭಿಸ್ತಿರ್ಬೋದು, ಕರ್ನಾಟಕದಲ್ಲಿ ಹಾರಾಡ್ತಿದೆ ಕಾಂಗ್ರೆಸ್. ಇದೆಂಗೆ? ಇಲ್ಲಿ ನಿಮ್ದು ಸಂಘಟನೆ ಇಲ್ವಾ? ಸಹಬಾಳ್ವೆ ಇಲ್ವಾ? ಒಂದು ನಿರ್ಧಾರನ ಎಲ್ಲರೂ ಒಪ್ಕೊಳ್ಳಲ್ವಾ? ಬಿಜೆಪಿ ಹಂತ 60 ಮುಂದಿನ ಚುನಾವಣೆಯಲ್ಲಿ 20ಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ, ನಾನು ಹೇಳೋದೇನಂದ್ರೆ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ ದೊಡ್ಡ ನಾಯಕರು ನಡ್ಕೊಳ್ತಿರೋ ರೀತಿ ಇದೆಯಲ್ಲ, ತಳಮಟ್ಟದ ಆಸ್ತಿ ಅಡ ಇಟ್ಟು ಹೋರಾಡ್ತಾಳೆ ನೋಡಿ ಕಾರ್ಯಕರ್ತರು. ಅವ್ರು ಮಾಡ್ತಿರೋ ಅಪಮಾನ. ತಾವು ಖಂಡಿತವಾಗ್ಲು ಏನು ಅಂತಂದ್ರೆ, ಇವಾಗ ನಮ್ಮ ಸ್ನೇಹಿತರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ಏನು ಅಂತಂದ್ರೆ ಇವರು ಪಕ್ಷಕ್ಕಾಗಿ ಚಾನಲ್ ಮಾತಾಡ್ತಿದ್ದಾರೆ. 10% ಅಲ್ಲಿ ಅಧಿವೇಶನದಲ್ಲಿ ಮಾತಾಡ್ಬಿಟ್ಟಿದ್ರು. ನಾನು ಸ್ನೇಹಿತರಿಗೆ ಒಂದು ಮಾತು ಹೇಳ, ಇಡೀ ನಾಡಿನ ಜನರಿಗೆ ಒಂದು ಮಾತು. ಗೌರವ ಇದೆ ಸರ್. ನೋಡಿ, ಒಂದು ಕುಟುಂಬದಲ್ಲಿ 4-5 ಜನ ಇದ್ರೆ ಕೂಡ ಇಂತಿಷ್ಟು ಸಮಸ್ಯೆಗಳು ಇದ್ದೇ ಇರ್ತಾರೆ. ಇದು ಪ್ರಪಂಚದ ಅತ್ಯಂತ ಬಹಳ ದೊಡ್ಡ ದ ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿ ಇನ್ ದ ವರ್ಲ್ಡ್. ಇಂಥ ಟೈಮ್ ನಲ್ಲಿ ಅಧಿವೇಶನಕ್ಕೆ ಹೋಗಕ್ಕಾಗಿಲ್ವಲ್ಲ ಸರ್? ಮತ್ತೆ ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿ ನಿಮ್ಮ ಲೀಡರ್ಸ್ ಇಲ್ಲೊಂದು 7 ಕೋಟಿ ಜನರದ ಆಶಯನ ಬಲಿ ಕೊಟ್ಬಿಟ್ರು. ಸರಿ, ನೀವು ಇಷ್ಟು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀರಲ್ಲ, ನಾನು ಸಂತೋಷ ಪಡ್ತೀನಿ. ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ನೀವು ಒಬ್ಬರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡೀ 11 ದಿನಗಳ ಅಧಿವೇಶನವನ್ನೇ ನೀವು ಬಲಿ ತಗೊಳ್ಳೋದಕ್ಕೆ ನೀವು ಯಾಕಿಷ್ಟು ಹಠ? ನೀವು ಯಾಕಿಷ್ಟು ಹಠ? ಯಾಕೆ ಹಠ ಅಂತ ಹೇಳಿದ್ರೆ ಕೇವಲ ಮತ್ತು
ಕೇವಲ Sir, very simple. ಅದ್ರ ಹಿಂದ್ಗಡೆ ಈಗ ಭ್ರಷ್ಟಾಚಾರ ಇದೆ. ಯಾರ್ಯಾರಿಗೋ ತಲುಪಿದೆ ಆ ದುಡ್ಡು. ನಾಗೇಂದ್ರ ಅವರು Sir, ಆಯ್ತು, ಏನಾದ್ರು ಸರಿ ಇಲ್ಲ, ಒಬ್ಬನ ನೀವು ಸರಿ ಆಗ್ಬಿಟ್ರೆ ಮಾಡಿ. ಅಲ್ಲ, ಯಾರು ಜಗದೀಶ್ ಜೈಲಿಗೆ ಹೋಗ್ತಾರೆ ಹೌದು ಅನ್ನೋದ್ರ ಮೇಡಮ್. ಬಗ್ಗೆ ಇಲ್ಲ, ಇಲ್ಲ. ಸ್ಪಷ್ಟವಾಗಿರ್ತಕ್ಕಂಥದ್ದು ಗೋವಿಂದ್ ಮೆಸೇಜ್ ಅವ್ರಿಗೆ ಇದೆ. ಗೋವಿಂದ್ ಅವ್ರಿಗೆ ವಿಜಯೇಂದ್ರ ಅವರು ಆರ್ ಅಶೋಕ್ ಅವ್ರು ಬಂದು ಸಜೆಷನ್ ಕೊಟ್ಟರು ಕೂಡ ಇವ್ರು ಏನ್ ಹೇಳ್ತಾರೆ, ಕಾನೂನು ಬಲ್ಲವರು ಇವ್ರು ಏನ್ ಹೇಳ್ಬೋದು, ಸೆಷನ್ ಪಾಡಿಗೆ ಸೆಷನ್ ನಡೀಲಿ ಸರ್, ಹೊರಗಡೆ ನಾವು ಹೋರಾಟ ಮಾಡಿ ನಾಗೇಂದ್ರ ಅವ್ರು ರಾಜೀನಾಮೆ ತಗೊಳ್ಳೋಣ ಅಂತ ಇವರು ಹೇಳ್ತಿದ್ರೋ ಏನೋ. ಹೌದು, ಖಂಡಿತವಾಗ್ಲೂ ಆಯ್ತು, ಮೇಡಮ್, ಇಲ್ಲ, ಸರಿ. ಖಂಡಿತವಾಗ್ಲೂ ನಾನು ಅದನ್ನ ಹೇಳ್ತಿದ್ದು. ಈಗ ನಮ್ಮ ಸ್ನೇಹಿತರು ಚಾನೆಲ್ ಅಲ್ಲಿ ಏನ್ ಇವಾಗ ಪಕ್ಷದ ಪರವಾಗಿ ಇಷ್ಟೆಲ್ಲ ಮಂಡನೆ ಮಾಡ್ತಿದ್ರಲ್ಲ, ಇದ್ರಲ್ಲಿ 10% ಇವರ ನಾಯಕರು ಅಧಿವೇಶನದಲ್ಲಿ ಭಾಗವಹಿಸ್ಬಿಟ್ಟು ಮಾಡಿದ್ರೆ ಕರ್ನಾಟಕದ ಜನತೆಗೆ ತುಂಬಾ ಉಪಕಾರ ಮಾಡ್ದಂಗೆ ಆಗಿರ್ತಿತ್ತು. ಖಂಡಿತವಾಗ್ಲೂ ನಮ್ಮ ಸ್ನೇಹಿತರಿಗೆ ಆಚೆ ಹೋಗಿ ಇವರ ನಾಯಕರುಗಳಿಗೆ ಇದೇ ಮಾತು ಹೇಳ್ಬೇಕಾಗ್ತದೆ. ಹೌದು. ಯಾಕೆ ಅಂತಂದ್ರೆ ನಮ್ಮ ಸ್ಟ್ಯಾಂಡ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮೇಡಮ್, ಇದು ಸಂಪೂರ್ಣವಾಗಿ ಎಲ್ಲಿವರೆಗೂ ನಾಗೇಂದ್ರ ಅವ್ರನ್ನು ಸದನದಲ್ಲಿ ಇಟ್ಕೊಳ್ತಿರೋ ಅಥವಾ ಕ್ಯಾಬಿನೆಟ್ ನಲ್ಲಿ ಇಟ್ಕೊಳ್ತಿರೋ ಅಲ್ಲಿವರೆಗೂ ಕೂಡ ನಾವು ಒಪ್ಪಲ್ಲ. ಖಂಡಿತವಾಗಿ Session ಸರ್, ಇವಾಗ ಬೇರೆಯವ್ರಿಗೆ ಅವಕಾಶ ಕೊಡಿ, ನಾಗೇಂದ್ರ ಬಿಡಿ, ಬೇರೆಯವ್ರಿಗೆ ಅವಕಾಶ ಅಲ್ಲ ಕೊಡಿ. ಸರ್, ಇವಾಗ ಅದೇ ನಾನು ಮಾತು ಧರ್ಮದವರು, ಹೇಳ್ಬಿಡ್ತೀನಿ ಮೇಡಮ್. ಅದೇ ಜಾತಿಯವರು, ಅದೇ ಸಮುದಾಯದವ್ರಿಗೆ ಕೊಡಿ, ಸ್ವಾಗತ ಮಾಡ್ತೀವಿ ನಾವು. ಸರಿ ಮೇಡಮ್, ನಾನು ಒಂದ್ ಮಾತು ಹೇಳ್ಬಿಡ್ತೀನಿ. ಇವಾಗ ಇವ್ರು ಹೇಳ್ತಿದ್ರು ಕಾಂಗ್ರೆಸ್ ಈಗಾಗಲೇ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಅವರಿಗೆ ನೋಡಿ, ಇದೆ. ಪಾದಯಾತ್ರೆ ಭಾರತೀಯ ಇಲ್ಲ, ಜನತಾ ಇಲ್ಲ, ಇಲ್ಲ. ಪಾರ್ಟಿ ಅಂದ್ರೆ ಅವ್ರು ಅವ್ರಿಗೆ ಏಪೇನಕ್ಕಿಂತ ಭಯನೇ- ಕರ್ನಾಟಕ ಭಯನೇ- ಪ್ರತಿನಿಧಿಯಾಗಿ ಮಾತಾಡ್ತಿದ್ದಾರೆ. ವಿಷಯ ಪಲ್ಲಟ ಮಾಡ್ತಿದ್ದಾರೆ ಇವರು. ಅಲ್ಲ, ವಿಷಯ ಪಲ್ಲಟ ಮಾಡ್ತಿದ್ದಾರೆ ನೋಡಿ. ಸರ್, ಮೇಡಮ್, ಅದೇ. ರೆಡ್ಡಿ ಅಂತೇಳಿ ಆ ಬಳ್ಳಾರಿ ಮಂದಿಗೆ ಅದೇ ಹೇಳುತ್ತೆ. ಜನ ಸಂಸದರಿದ್ದಾರೆ. ಕೃಷ್ಣ ಗೋವಿಂದ್ ಅವರು, ಜಗದೀಶ್ ಅವರು, ತಿಮ್ಮೇಗೌಡರು, ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ನಾಗೇಂದ್ರ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನ ಬಿಜೆಪಿ ಮಾಡೋದಕ್ಕೆ ಹೊರಟಿದೆ, JDS ಕೈ ಜೋಡಿಸಿದೆ. ಪಾದಯಾತ್ರೆಯ ಉದ್ದೇಶ ಸರಿಯಾಗಿದ್ರೆ ಪಾದಯಾತ್ರೆ ಕೂಡ ಯಶಸ್ವಿಯಾಗುತ್ತೆ. ಆದರೆ ಕಳಂಕಿತರನ್ನು ಇಟ್ಕೊಂಡು ಸಂಪುಟ ರಚನೆ ಅಂದಾಗ ಆರೋಪಿನೋ ಅಪರಾಧಿನೋ, ಆದರೆ ಒಂದು ಸಲ ರಾಜೀನಾಮೆ ಕೊಟ್ಟವ್ರನ್ನ ಮತ್ತೆ ಸಂಪುಟದಲ್ಲಿ ಸೇರಿಸ್ಕೊಳ್ಳೋದು ಕಾಂಗ್ರೆಸ್ನ ತತ್ವ ಸಿದ್ಧಾಂತಕ್ಕೂ ಕೂಡ ಅಷ್ಟು ಮ್ಯಾಚ್ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಘನತವೆತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ DK ಶಿವಕುಮಾರ್ ಅವರು ಒಂದ್ಸಲ ಯೋಚನೆ ಮಾಡಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.